ಈಸಿ ಟ್ಯಾಪ್ನಿಂದ ನಮಸ್ಕಾರ. ನೀವು ಆರಂಭಿಸುವ ಮುನ್ನ ಇದೆಲ್ಲ ನಿಮ್ಮ ಬಳಿ ಇರುವುದು ಅಗತ್ಯ. ಒಂದು ಆಂಡ್ರಾಯ್ಡ್ ಫೋನ್, ಅಂತರ್ಜಾಲ ಸಂಪರ್ಕ ಮತ್ತು ಈಸಿ ಟ್ಯಾಪ್ ಸಾಧನ. ಈಸಿ ಟ್ಯಾಪ್ ಸಾಧನದ ಸರಿಯಾದ ಬಳಕೆಯ ಕುರಿತು ಈ ವಿಡಿಯೋ ನಿಮಗೆ ಮಾರ್ಗದರ್ಶನ ನೀಡುತ್ತದೆ. 1. ಈಸಿ ಟ್ಯಾಪ್ ಅನ್ನು ನಿಮ್ಮ ಮೊಬೈಲ್ ಫೋನಿನಲ್ಲಿ ಇನ್ಸ್ಟಾಲ್ ಮಾಡಿಕೊಳ್ಳಿ. 2. ಈಸಿ ಟ್ಯಾಪ್ ಸಾಧನವನ್ನು ನಿಮ್ಮ ಮೊಬೈಲ್ ಫೋನ್ನೊಂದಿಗೆ ಪೇರ್ ಮಾಡಿ. 3. ನಿಮ್ಮ ಮೊದಲ ವ್ಯವಹಾರವನ್ನು ಪೂರ್ಣಗೊಳಿಸಿ. ಈಸಿ ಟ್ಯಾಪ್ ಆಪ್ ಅನ್ನು ಡೌನ್ಲೋಡ್ ಮಾಡಿ ಮತ್ತು ಇನ್ಸ್ಟಾಲ್ ಮಾಡಿ ಆರಂಭಿಸೋಣ. ಸೆಟ್ಟಿಂಗ್ಸ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ನಂತರ ಭದ್ರತೆ. ಈಸಿ ಟ್ಯಾಪ್ ಭದ್ರತಾ ಸರ್ವರ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಲು ಸಾಧ್ಯವಾಗುವಂತೆ ಅಪರಿಚಿತ ಮೂಲಗಳಿಂದ ಅನುಷ್ಠಾಪಿಸಬಹುದು ಎಂಬುದನ್ನು ಆಯ್ಕೆ ಮಾಡಿ. ಈಗ ಮುಂದುವರಿದು ನಿಮ್ಮ ಮೊಬೈಲ್ಗೆ ಬಂದ ಎಸ್ಎಂಎಸ್ ಸಂದೇಶದಲ್ಲಿನ ಆಪ್ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ಫೈಲ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಆನಂತರ ಅದನ್ನು ನಿಮ್ಮ ಮೊಬೈಲ್ನಲ್ಲಿ ಅನುಷ್ಠಾಪಿಸಿ. ಒಮ್ಮೆ ಅನುಷ್ಠಾಪಿಸಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡಿ. ಒಮ್ಮೆ ಅನುಷ್ಠಾಪಿಸಿದ ನಂತರ ತೆರೆ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಿ ಸೈನ್ ಇನ್ ಮಾಡಿರಿ. ಸಂಬಂಧಿಸಿದ ಸೇವಾ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳುವಂತೆ ನಿಮ್ಮನ್ನು ಪ್ರೇರೇಪಿಸಲಾಗುತ್ತದೆ. ಮುಂದುವರಿದು ಸೇವಾ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಅನುಷ್ಠಾಪಿಸಲು ಹೌದು ಎಂಬುದನ್ನು ಆಯ್ಕೆ ಮಾಡಿ. ಈಗ ನಿಮ್ಮ ಈಸಿ ಟ್ಯಾಪ್ ಸಾಧನವನ್ನು ನೀವು ಈಗಷ್ಟೇ ಡೌನ್ಲೋಡ್ ಮಾಡಿದ ಆಪ್ನೊಂದಿಗೆ ಪೇರ್ ಮಾಡೋಣ. ಆಪ್ ತೆರೆದು ಸೈನ್ ಇನ್ ಆಗಿರಿ. ಸಾಧನವನ್ನು ಅಣಿ ಮಾಡುವಂತೆ ಪ್ರೇರೇಪಿಸಿದಾಗ ನಾವ್ ಅನ್ನು ಆಯ್ಕೆ ಮಾಡಿ. ಈಸಿ ಟ್ಯಾಪ್ ಸಾಧನದ ಸ್ಕ್ರೀನ್ ಮೇಲೆ ಕ್ರಮ ಸಂಖ್ಯೆ ಮೂಡುತ್ತದೆ. ನಿಮ್ಮ ಮೊಬೈಲ್ ಫೋನಿನ ಡಿಸ್ಪ್ಲೇಯಲ್ಲಿ ತೋರಿಸಲಾಗುವ ಪಟ್ಟಿಯಿಂದ ನಿಮ್ಮ ಸಾಧನವನ್ನು ಆಯ್ಕೆ ಮಾಡಿ. ಈಗ ಆಪ್ ಪೇರ್ ಆಗುತ್ತದೆ ಮತ್ತು ಈಸಿ ಟ್ಯಾಪ್ ಸಾಧನವನ್ನು ಸಿದ್ಧಗೊಳಿಸುತ್ತದೆ. ಅದ್ಭುತ! ನಿಮ್ಮ ಈಸಿ ಟ್ಯಾಪ್ ವಹಿವಾಟುಗಳನ್ನು ಆರಂಭಿಸಲು ಈಗ ನೀವು ತಯಾರಾಗಿದ್ದೀರಿ. ಆಪ್ ಅನ್ನು ತೆರೆದು ಮಾರಾಟವೊಂದನ್ನು ಮಾಡಿ ಎಂಬುದಾಗಿ ಆಯ್ಕೆ ಮಾಡಿ. ಮಾರಾಟದ ಮೊತ್ತ ದಾಖಲಿಸಿ ಮತ್ತು ಅಗತ್ಯವಿದ್ದರೆ ಉಲ್ಲೇಖ ಸಂಖ್ಯೆಯನ್ನು ನಮೂದಿಸಿ. ನಂತರ ಕಾರ್ಡ್ ಚಿಹ್ನೆಯನ್ನು ಕ್ಲಿಕ್ ಮಾಡಿ. ನಿಮ್ಮ ಬಳಿ ಇರುವ ಕಾರ್ಡ್ನ ಮಾದರಿಯನ್ನು ಪರಿಶೀಲಿಸಿಕೊಳ್ಳಿ. ಅದು ಚಿಪ್ ಕಾರ್ಡ್ ಆಗಿದ್ದಲ್ಲಿ ಕಾರ್ಡ್ನ ಮೇಲಿರುವ ಬ್ಯಾಂಕಿನ ಹೆಸರು ಮತ್ತು ಡಿಸ್ಪ್ಲೇ ಮೇಲೆ ನಿಮಗೆ ಕಾಣುವ ರೀತಿಯಲ್ಲಿ ಈಸಿ ಟ್ಯಾಪ್ ಸಾಧನದ ಬಲಭಾಗಕ್ಕೆ ಚಿಪ್ ಕಾರ್ಡ್ ಅನ್ನು ಹಾಕಿರಿ. ಹಾಗಲ್ಲದೆ ಅದು ಕೇವಲ ಸ್ಟ್ರಿಪ್ ಮಾದರಿಯ ಕಾರ್ಡ್ ಆಗಿದ್ದರೆ ಈಸಿ ಟ್ಯಾಪ್ ಸಾಧನದ ದರ್ಶಕವನ್ನು ನಿಮ್ಮತ್ತ ಮುಖ ಮಾಡಿರುವಂತೆ ಇರಿಸಿ ಮತ್ತು ಸಾಧನದ ಮೇಲ್ತುದಿಯಲ್ಲಿ ನೀಡಲಾಗಿರುವ ಸ್ಥಾನದ ಮುಖಾಂತರ ಕಾರ್ಡ್ ಅನ್ನು ಮ್ಯಾಗ್ನೆಟಿಕ್ ಸ್ಟ್ರಿಪ್ ನಿಮ್ಮತ್ತ ನೋಡುವಂತೆ ಇಟ್ಟು ಸ್ವೈಪ್ ಮಾಡಿ. ನಂತರ ಅವಶ್ಯಕತೆ ಇದ್ದಲ್ಲಿ ಆಪ್ ಪಿನ್ ಅನ್ನು ಕೋರುತ್ತದೆ. ಈಸಿ ಟ್ಯಾಪ್ ಸಾಧನದಲ್ಲಿ ಗ್ರಾಹಕರು ಪಿನ್ ಸಂಖ್ಯೆಯನ್ನು ನಮೂದಿಸಬೇಕಾಗುತ್ತದೆ ಅಥವಾ ಅಗತ್ಯವಿದ್ದರೆ ಆಪ್ ಗ್ರಾಹಕರ ಸಹಿಯನ್ನು ಕೋರಬಹುದು. ಮೊಬೈಲ್ ಫೋನಿನ ಟಚ್ ಸ್ಕ್ರೀನ್ ಮೇಲೆ ಈ ಸಹಿಯನ್ನು ನಮೂದಿಸಬಹುದಾಗಿದೆ. ನಂತರ ಒಂದು ಇಮೇಲ್ ರಸೀದಿ ಕಳುಹಿಸುವ ಸಲುವಾಗಿ ಗ್ರಾಹಕರಿಗೆ ತಮ್ಮ ಇಮೇಲ್ ವಿಳಾಸ ಅಥವಾ ದೂರವಾಣಿ ಸಂಖ್ಯೆಯನ್ನು ನಮೂದಿಸುವಂತೆ ಆಪ್ ಕೋರುತ್ತದೆ. ಈ ರಸೀದಿಯನ್ನು ರವಾನಿಸುವಂತಾಗಲು ಸೆಂಡ್ ಎನ್ನುವ ಆಯ್ಕೆ ಮಾಡಿಕೊಳ್ಳುವ ಮೂಲಕ ನಿಮ್ಮ ವ್ಯವಹಾರ ಪೂರ್ಣಗೊಳ್ಳುತ್ತದೆ. ಈ ರಸೀದಿಯಲ್ಲಿ ಶುಲ್ಕ ಕುರಿತ ಚಾರ್ಜ್ ಸ್ಲಿಪ್ಗೆ ಲಿಂಕ್ ಇರುತ್ತದೆ. ಈಗ ಈಸಿ ಟ್ಯಾಪ್ ಅಪ್ಲಿಕೇಶನ್ ಮೂಲಕ ಈ ವಾಲೆಟ್ ಬಳಸಿಕೊಂಡು ಪಾವತಿ ಹೇಗೆ ಮಾಡಬೇಕೆಂಬುದನ್ನು ಈಗ ನಾವು ನಿಮಗೆ ತೋರಿಸಿಕೊಡುತ್ತೇವೆ. 1. ಮಾರಾಟದ ಮೊತ್ತವನ್ನು ದಾಖಲಿಸಿ. 2. ನೀವು ಆಶಿಸುವ ಪಾವತಿಯ ರೀತಿಯನ್ನು ವಾಲೆಟ್ ಎಂಬುದಾಗಿ ಆಯ್ಕೆ ಮಾಡಿ. 3. ವಹಿವಾಟಿನ ಮೊತ್ತವನ್ನು ಪರಿಶೀಲಿಸಿ. 4. ವಾಲೆಟ್ಗಳ ಪಟ್ಟಿಯಿಂದ ಆಯ್ಕೆ ಮಾಡಿಕೊಳ್ಳಿ. 5. ವಾಲೆಟ್ ಅನ್ನು ಆಯ್ಕೆ ಮಾಡಿದ ಮೇಲೆ ವಾಲೆಟ್ಗೆ ಸಂಬಂಧಿಸಿದ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ. 6. ಪೇ ಗುಂಡಿಯನ್ನು ಒತ್ತುವ ಮೂಲಕ ವಹಿವಾಟನ್ನು ದೃಢೀಕರಿಸಿ. 7. ನಿಮಗೆ ಕಳುಹಿಸಲಾದ ಒಟಿಪಿಯನ್ನು ನಮೂದಿಸಿ. 8. ಒಟಿಪಿಯನ್ನು ನಮೂದಿಸಿದ ನಂತರ ಕನ್ಫರ್ಮೇಷನ್ ಬಟನ್ ಒತ್ತಿ. 9. ವಹಿವಾಟು ಯಶಸ್ವಿಯಾಗಿದೆ. ಈಗ ನೆಕ್ಸ್ಟ್ ಎಂದು ಒತ್ತಿ. 10. ರಸೀದಿಯನ್ನು ಕಳುಹಿಸಲು ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ. 11. ಡಿಜಿಟಲ್ ರಸೀದಿಯನ್ನು ಕಳುಹಿಸಲು ಇಮೇಲ್ ವಿಳಾಸವನ್ನು ನಮೂದಿಸಿ. ಅಭಿನಂದನೆಗಳು ಮತ್ತು ಈಸಿ ಟ್ಯಾಪ್ ಕುಟುಂಬಕ್ಕೆ ಸ್ವಾಗತ.